ಒಳಗಡೆ ಎಲ್ಲ ಅಯ್ಯೋ ನಾನು ಆಗ ವಿಡಿಯೋ ಮಾಡ್ಬೇಕಾಗಿತ್ತು ನನ್ಗೆ ಪ್ಯಾಂಟ್ ಒಳಗಡೆ ಹೋಗ್ಬಿಟ್ಟಿತ್ತು ಗಾಯ್ಸ್ ಇಲ್ಲಿಗೆ ಬಾಯ್ ಹೇಳ್ಕೊಂಡು ಬಾಯ್ ಬಾಯ್ चैनल को सब्सक्राइब करो चैनल को सब्सक्राइब करो ಈಗ ಪಾಪಾ ಬುಡನ್ಗಿರಿಗೆ ಹೋಗ್ತಿರೋದು ನಾವು ಹೋಗ್ತಿರೋ ದಾರಿಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ಡೈರೆಕ್ಟ್ ಆಗಿ ನೋಡ್ಬೇಕು ಲೈವ್ ಅಲ್ಲಿ ಇನ್ನ ಸಖತ್ತಾಗಿದೆ ಮಾತ್ರ ಬೇಕು ಬಿಟ್ಟ ಫುಲ್ ಅಲ್ಲಿ ಪೀಕಿಗೆ ಹೋಗ್ತೀವಿ ನಾವು ಇವಾಗ ಇಲ್ಲಿ ನೋಡು ಲೆಫ್ಟ್ ವಾವ್ ಸಖತ್ತಾಗಿದೆ ಅಪ್ಪ ನಾವು ಅಲ್ಲಿಂದ ಬಂದಿರೋದು ಕೆಳಗಿಂದ ಭೂಮಿ ಮೇಲಿರೋ ಸ್ವರ್ಗನ ನೋಡಿದ್ದೀರಾ ನೋಡಿ ಏನ್ ಹೇಳಿ ಗೈಸ್ ಇದು ಹೆಂಗಿದೆ ಅಂದ್ರೆ ಯಪ್ಪ ನಮ್ಮ ಮನೆಯವ್ರಿಗಂತೂ ಬಸ್ಸಿ ಒಂದು ಇಷ್ಟ ಅಲ್ಲ ರೈಡ್ ಮಾಡೋದು ಸಖತ್ ಇಷ್ಟ ನನ್ಗಿಷ್ಟ ಸಿಕ್ಕಾಪಟ್ಟೆ ನಾನು ಕರೆಕ್ಟ್ ಆಗಿರೋ ಪಾರ್ಟ್ನರ್ ಹುಡುಕ್ತಿದ್ದೆ ಓಡಾಡಕ್ಕೆ ಒಬ್ನೇ ಹೋಗ್ಬೇಕಿತ್ತಲ್ಲ ಅಂತ ಇವಳು ಬರಲ್ಲ ಅಂದ್ರೆ ಫಸ್ಟ್ ಬೈಕ್ ತಗೋಬೇಕಾರೆ ಬೈಕ್ ಮನೇಲೆ ಮೂರವೇ ಇದು 4ನೇ ಬೈಕ್ ನಮ್ದು ಯಾಕೆ ಸುಮ್ನೆ ವೇಸ್ಟ್ ಸುಮ್ನೆ ಓಡ್ಸಲ್ಲ ಏನಿಲ್ಲ ಅಂತೆಲ್ಲ ಹೇಳಲ್ಲು ಸುಮ್ನೆ ಬೇಡ ಕಣೋ ವೇಸ್ಟ್ ಬೈಕ್ ಎಲ್ಲ ಬಾ ನಾವು ಓಡ್ಸಲ್ಲ ಎಲ್ಲೂ ಹೋಗಲ್ಲ ಅಂತ ನಾನು ಇಲ್ಲ ಹೋಗ್ಲೇಬೇಕು ತಗೊಳ್ಳೇಬೇಕಿದ್ದು ನಾನು ತಗೊಂಡಿದ್ದು ಬರ್ತಿದೆ ಇವಾಗ ಸೀರಿಯಸ್ ಆಗಿ ಏನ್ ಸಾಕಾಗಿದೆ ಅಂದ್ರೆ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಅಂದ್ರೆ ಸಾಕಾಗಿದೆ ತುಂಬಾ ಚೆನ್ನಾಗಿದೆ ನೈಸ್ ಫುಲ್ ಬೆಂಕಿ ಹವಾ हे हवा कुछ बोलता है हवा निकली ಕೆಳಗಡೆ ಬಂದು ಗೋಯಿಂಗ್ ಬೈಗೆ ಸಾಕಾಗಿದೆ ರೋಡ್ ಮಾತ್ರ ಚಿಂದಿ ಕ್ರೇಜಿ ಆಗಿ ಈಗ ಹೋಗ್ಬಿಡ್ಲಿ ಆಮೇಲೆ ಹೋಗೋಣ ನಾವು ನಿಧಾನ ನಾವು ಡಿಸೈಡ್ ಮಾಡಿದ್ದು ಇನ್ನ ಮೇಲ್ ಹೋಗ್ಬೇಕು ಅಂತ ಬಟ್ ನೋಡ್ ನಾ ಮೇಲ್ ಹೋಗೋದ ಇಲ್ಲಿಂದಲ್ಲಿ ಸ್ಟಾಪ್ ಮಾಡೋದ ನೋಡೋದ ನೋಡಿ ಹೆಂಗಿದೆ ಕೆಳಗಡೆ ಎಲ್ಲ ನೋಡಿ ಫಾಗ್ ಇವಾಗ ಬರ್ತಿದೆ ಎಷ್ಟೊತ್ತಾದ್ರು ನೋಡಿ ಟೈಮು ಏನ್ ಸಾಕಾಗಿದೆಯಲ್ಲ 10:30 9:30 9:30 ಕಣಮ್ಮ ಮೇಲ್ ಹೋಗ್ಬಿಟ್ಟು ಅಲ್ಲಿ ಜೀಪ್ ಹೋಗ್ತದೆ ನೋಡಿ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತಡಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲೋಸಿ ಫೋಟೋ ಶೂಟ್ ಬೂಡ್ ಕೆಡಕ್ತಾಳೆ ಫೋಟೋ ಶೂಟ್ನ ಯಾಕೋ ಜಿಗಣೆ ಹೊಟ್ಟೆ ಒಳಗಡೆ ಎಲ್ಲ ಅಯ್ಯೋ ನಾನು ಆಗ ವಿಡಿಯೋ ಮಾಡ್ಬೇಕಾಗಿತ್ತು ನನ್ಗೆ ಪ್ಯಾಂಟ್ ಒಳಗಡೆ ಹೋಗ್ಬಿಟ್ಟಿತ್ತು ಗಾಯ್ಸ್ ಇಲ್ಲಿಗೆ ಸೇರ್ಕೊಂಡ್ಬಿಟ್ಟದೆ ಪ್ಯಾಂಟ್ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ವಿಡಿಯೋ ಮಾಡ್ತಾ ಇದ್ರಲ್ವಾ ನಾನು ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ದೆ ನಡ್ಕೊಂಡು ತಣ್ಣಗಾಯ್ತು ಏನಿದೆ ಅಂತ ಹಿಂಗ್ ಇಟ್ಕೊಂಡು ಸಿಕ್ಬಿಡೋದು ಹಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಹಿಂಗ್ ಡ್ಯಾನ್ಸ್ ಮಾಡಿ ಬೀಳಿಸ್ಬಿಟ್ಟೆ ಅಪ್ಪ ಅಲ್ಲೇ ಕಚ್ಕೊಂಡಿದ್ದೀರಿ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಮನೆಗೆ ಹೋಗೋವರೆಗೂ ಅರ್ದು ಕುಡ್ದು ನನ್ನ ಜೀವನದಲ್ಲಿ ನಾನು ಕೂಡಿಟ್ಟಿದ್ದ ರಕ್ತವನ್ನೆಲ್ಲ ಕಿತ್ತು ಈಗಲೂ ಕುಡ್ದಿರುತ್ತೆ ಸ್ವಲ್ಪ ಕುಡ್ದಿರುತ್ತೆ ಅಷ್ಟೇ ಜೀವನದಲ್ಲಿ ರಕ್ತದಾನ ಮಾಡಿ ಅಂತ ಹೇಳಿದ್ದಾರೆ ನಾನು ರಕ್ತದಾನ ಮಾಡಿದೆ ಹಲೋ ಸೇ ಹಾಯ್ ಚುಪ್ರೆ ರೇ ಒಳ್ಳೆ ವೆದರ್ ಇದೆ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿದೆ ಒಳ್ಳೆ ಫೋಟೋ ಶೂಟ್ ಎಲ್ಲ ವೈಬು ಬಾಯ್ಸ್ ಎಲ್ಲ ಬೈಕ್ ನ ಅಲ್ಲಿ ನಿಲ್ಸಿದೀವಿ ಒಳ್ಳೆ ವ್ಯೂ ಇದೆ ಫಾಗ್ ನೋಡಿ ಹೆಂಗ್ ಕವರ್ ಆಗ್ಬಿಡ್ತು ಫುಲ್ಲು ವಾವ್ ನಾ ಬಂದಾಗ ಇಷ್ಟ ಇರ್ಲಿಲ್ಲ ಅಲ್ಲೆಲ್ಲ ಕೆಳಗಡೆ ಎಲ್ಲ ಕಾಣಿಸ್ತಿತ್ತು ಇವಾಗಂತೂ ಫುಲ್ ತುಂಬ್ಕೊಬಿಡೈತಿ ಸಖತ್ತಾಗಿ ಬಾಯ್ಸ್ ನೋಡಿ ಹೆಂಗೆ ಚಿಲ್ ಮಾಡ್ತಾರದ ಹಂಗೆ ಡಂಕಡಕ ಅಂತ ಅದನ್ನ ನೋಡ್ಕೊಂಡು ಇವಳು ಮಾಡ್ತಾವಳೆ ಫುಲ್ ಮೋಟಿ
ನೋಡಿ ನೆಕ್ಸ್ಟ್ ಮಾಡ್ತಾ ಇದ್ರೆ ನೇಚರ್ ತುಂಬ ಸಪೋರ್ಟ್ ಮಾಡ್ತಾ ಇತ್ತು. ಸೊ ಅದಕ್ಕೋಸ್ಕರ ಮಸ್ತಾಗಿರುವಂತಹ ರೀಲ್ಸ್ಗಳನ್ನೂ ಕೂಡ ಶೂಟ್ ಮಾಡಿದ್ವಿ. ಹೋಗು ಹೋಗು. ಹಂಗೆ ತಿರುಗು. ಹೇಳ್ಕೊಂಬರ್ಲ ಇವಾಗ ಸ್ಟ್ರೈಟು. ಯಪ್ಪ ಇವಾಗ ಮೇಲ್ಗಡೆ ಇದ್ವಿ, ಫುಲ್ ಮಳೆ ಬಂದ್ಬಿಡ್ತು ಹೌದು, ಸಡನ್ ಆಗಿ ಒಂದೇ ಸಲ ಜಿವಿ ಅಂತ. ಅಲ್ಲಿ ಇದ್ದಿದ್ದು ಅದಕ್ಕೆ ಇವಾಗ ಕವರ್ ಆಗ್ಬಿಡ್ತು, ಅದಕ್ಕೆ ಹೊರಟ್ಬಿಟ್ರು. ಇವಾಗ ರೋಡ್ ಮೂಡ್ನ ಚೇಂಜ್ ಮಾಡಿ ಆಫ್ ರೋಡ್ ಮೂಡಲ್ಲಿ ಹಾಕೋತೀನಿ. ಫುಲ್ಲು ಸ್ಕಿಡ್ ಆಗ್ತೈತೆ, ಫುಲ್ಲು ರೋಡ್ ಫುಲ್ಲು ಆಫ್ ರೋಡ್ ಮೂಡ್ ಹಾಕೋಣಕಂತ ಹಾಕೋತಾ ಇದ್ದೀನಿ. ಈಗ ಹಾಕೊಂಡಿದ್ದೀನಿ ಆಫ್ ರೋಡ್ಗೆ. ಮಾಡ್ಕೊಂಡ್ರ ಈಗ ಹೆಂಗ್ ಜಾರುತ್ತೆ ಅಂದ್ರೆ ಹೌದು, ವೆಹಿಕಲ್ ಯಪ್ಪ ಸಖತ್ ಭಯಂಕರ ಜಾರ್ತೈತೆ ನೋಡಿ. ಅದಕ್ಕೆ ಇವಾಗ ಗೇರಲ್ಲೇ ಇಳಿಸ್ಕೊಂಡು ಹೋಗ್ಬೇಕು. ಕ್ಲಚ್ ಇಟ್ಕೊಂಡ್ರೆ ಜೀ ಅಂತ ಜಾರ್ತದೆ ಫುಲ್, ಹಿಂಗೆ ಜಿಂಗ್ ಜಿಂಗ್ ಅಂತ ಆರಾಮಾಗಿ ಹಿಂಗೆ ಹೋಗ್ತಾ ಇರೋದು. ಕ್ಯಾಮ್ರಾ ಮೇಲೆ ಮಳೆ ಬೀಳ್ತಾ ಇದೆ, ಅದಕ್ಕೆ ಕ್ಯಾಮ್ರಾ ಒರ್ಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಜಾರುತ್ತೆ, ಹುಷಾರಾಗಿ ಹೋಗ್ಬೇಕು ಇವಾಗ. ಸಕ್ಕತ್ತಾಯ್ತು. ನಾವ್ ಯಾವ್ದೇ ಪ್ಲೇಸಿಗೆ ಹೋದ್ರೂ ನಾವು ಹೋಗಿ ನೋಡಿ ಹೊರಡ್ಬೇಕಾದ್ರೆ ಮಳೆ ಬರುತ್ತೆ, ಇಲ್ಲ ಫಾಗ್ ಕವರ್ ಆಗುತ್ತೆ ಅಲ್ಲ ಕಂದ. ನಿನ್ನೆನೂ ಹಂಗೆ ಆಯ್ತು, ನಾವು ಹೊರಡ್ಬೇಕಾದ್ರೆ ಮಳೆ ಬಂತು. ಎಷ್ಟೊಂದು ಜೀಪ್ಗಳಿರುತ್ತೆ, ನೀವು ಗಾಡಿಲಿ ಹೋಗೋಕ್ಕಾಗಲ್ಲ ಅಂದರೆ ಕಾರ್ ನಿಲ್ಲಿಸ್ಬೇಕಾದ್ರೆ ಹೊರಡ್ಬಹುದು ಜೀಪಲ್ಲಿ. ಎಲ್ಲರೂ ನೋಡಿ ಎಷ್ಟೊಂದು ಜನ ಕಾರ್ ನಿಲ್ಲಿಸ್ಕೊಂಡು ಜೀಪಲ್ಲೇ ಹೋಗೋದು ನೋಡಿ. ಇವಾಗ ಎಷ್ಟೊಂದು ಜನ ಬರ್ತಿದ್ದಾರೆ ಅಂತ, ತುಂಬ ಜನ ಬರ್ತಿದ್ದಾರೆ ಇವಾಗ. ನಾವೆಲ್ಲರೂ ಬರೋ ಟೈಮಿಗೆ ಹೊರಡ್ತೀವಿ. ಅಮ್ಮ ನಿಂತರ ಸ್ಪೆಕ್ಸು ಸೇಮ್. ಬೇಕೇನೋ ಫೋಟೋ? ಏನು ಓಕೆ. ಶೋರ್. Hello, how are you? Hello, careful. You're taking photos. ಎಷ್ಟು ಕಾಣಿಸ್ತಾನ ಅನ್ನೋದ್ರ ಮೇಲೆ. ವೆಲ್ಕಮ್. ಯಾ ಖುಷಿ ಗೌಡ 75. ಬಡಿ ಬೈಕೆ. ಏನಪ್ಪ? ಥ್ಯಾಂಕ್ ಯು. ಇಷ್ಟು ಕಾಣಿಸ್ತಾನೆ ಅವನು, ಇಷ್ಟದ್ದು ಹಿಂಗೆ ಇದೇನು ತಿನ್ನದ? ಹಲಸಿನ ಬೀಜ ತಾನೇ ಇದು? ಹಲಸಿನ ಬೀಜನ ಸುಟ್ಟಿರೋದು ತಿನ್ನೋಕೆ. ಹೋಗ್ಯಾ? ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಕಮ್. ನೆಟ್ವರ್ಕ್ ಸಿಗುತ್ತಾ ಇಲ್ಲಿ? ಮಳೆ ಬಿದ್ದ್ಬಿಟ್ಟಿದೆ ಅಲ್ವಾ, ಸರ್ಚ್ ಆಗ್ತಿಲ್ಲ. ಅಮ್ಮ ಟೇಕ್ ಫೋಟೋ. ನೆಟ್ವರ್ಕ್ ಫ್ಲೈಟ್ ಮೋಡ್ ಐತ್ ಕಣೋ. ಯೂಟ್ಯೂಬ್ಗೆ ಹಾಕ್ಬೇಕಾ? ನನ್ ಜೊತೆ ಫೋಟೋ ತಗೋಬೇಕಾ? ಲೇಡಿ ರೈಡರು. ನಂದು ಟಚ್ ವರ್ಕ್ ಆಗಲ್ಲ, ಗ್ಲೌಸ್ ಹಾಕೊಂಡಿದೀನಿ. ಎಲ್ಲ ಆಟಾಡ್ತಾರೆ ಫುಲ್ ಬಾಯ್ ಹೇಳ್ಕೊಂಡು.
बाय बाय। चैनल को सब्सक्राइब करो, हाँ चैनल को सब्सक्राइब करो। फाइनली वी आर गोइंग बैक। ಹಿಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಇದ್ ನೋಡ್ತವ್ರೆ, ಏನು ನೆಟ್ವರ್ಕ್ ಸಿಗ್ತಲ್ಲ ಪಾಪ, ಫ್ಲೈಟ್ ಮೋಡ್ ಹಾಕೊಂಡ್ಬಿಟ್ಟವ್ರೆ ಫೋನ್ನ. ಆಮೇಲೆ ನಾನು ಫ್ಲೈಟ್ ಮೋಡಿಂದ ತೆಗ್ದೆ ನೆಟ್ ಆನ್ ಮಾಡಿದೆ, ಬಟ್ ನೆಟ್ವರ್ಕ್ ಆಗ್ತಾ ಇಲ್ಲ ಅವ್ರು. ಅದಕ್ಕೆ ಸ್ಕ್ರೀನ್ ಶಾಟ್ ತಗೋ, ಆಮೇಲೆ ಹುಡುಕು ಸಿಗುತ್ತೆ ಅಂದೆ. ಆ ಚಿಕ್ಕ ಚಿಕ್ಕ ಮಕ್ಳು ಖುಷಿ ನೋಡ್ಕೊಂಡ, ಪುಟಾಣಿ ಮಕ್ಳದು. ಹೌದು ಪಾಪ. ಅಮ್ಮ ರೈನ್ ಜಾಕೆಟ್ ಹಾಕೊಳ್ಳಂಗಿರ ಹಾಕೋಬಿಡು. ಹಾ ಹಾಕೋತೀಯಾ? ಹಾಕೋಬಿಡು ಇಲ್ಲೇ. ಇವಾಗ ರೈನ್ ಕೋಟ್ ಹಾಕೊಂಡ್ವಿ, ಮಳೆ ಬರೋ ತರ ಆಯ್ತು. ಸೊ ಅದಕ್ಕೋಸ್ಕರ ರೈನ್ ಕೋಟ್ ಹಾಕೊಂಡ್ವಿ. ನೋಡಿದ್ರೆ ನಾವು ರೈನ್ ಕೋಟ್ ಹಾಕೊಂಡು ಕಷ್ಟ ಪಡ್ತಾ ಇದೀವಿ, ಸ್ಟ್ರಗಲ್ ಮಾಡ್ತಾ ಇದೀವಿ ಅಂತ ಮಳೆ ರಾಯಿಂಗ್ ಗೊತ್ತಾಗಿ ಮಳೆನೇ ನಿಂತೋಗ್ಬಿಡದ. ಹಂಗೆ ನೋಡಿ, ದೇವರಿಗೂ ನಮ್ ಕಷ್ಟ ಕೇಳುತ್ತೆ, ನೋಡುತ್ತೆ, ಹೀಲ್ ಮಾಡುತ್ತೆ, ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ದಟ್ ಈಸ್ ದಿ ರೀಸನ್ ಬಿಲೀವ್ ಇನ್ ಗಾಡ್. ಅಮ್ಮ ಫಾಗ್ ಹೊರಟೋಯ್ತು. ಫಾಗಲ್ಲೇ ಮಾಡ್ಬೇಕಿತ್ತಾ? ಆ ಫಾಗಲ್ ಮಾಡ್ಬೇಕಿತ್ತ? ಇಲ್ಲಪ್ಪ, ಫಾಗ್ ಹೋಯ್ತು ಅಂತ. ಅದು ಯಾವ್ದೋ ಹೇಳ್ದಲ್ಲ, ಅದು ವಿಡಿಯೋ ಇದ್ರದೂನು ಹ್ಮ್ ಹೆಲ್ಮೆಟ್ ಹಾಕೊಂಡು ಹ್ಮ್ ಇಲ್ಲೇ ಮಾಡ್ಬಿಡೋಣ. ಏ ಇಳಿಬಿಡ ಆ ಕಡೆಗೆ. ಅಲ್ಲಿಂದ ನಾವಿನ್ನೂ ತುಂಬ ಪ್ಲೇಸಸ್ಸಿಗೆ ಹೋಗಬೇಕಿತ್ತು, ತುಂಬ ಪ್ಲ್ಯಾನಿಂಗ್ಸ್ ಇತ್ತು. ಸೊ ಅದಕ್ಕೆಲ್ಲ ಒಂದು ಪ್ರಾಬ್ಲಮ್ ಅಡ್ಡ ಆಯಿತು, ನನ್ನ ಹೆಲ್ತ್ ಏನೋ ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾವು ರೂಮ್ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡುವಂಥ ಸಿಚುವೇಶನ್ ಬಂತು. ಅದೇನು ಅಂತ ಹೇಳ್ತೀನಿ. ಸೊ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು, ಬಟ್ ನಂದು ಸ್ವಲ್ಪ ಇರುತ್ತಲ್ಲ ಹೆಣ್ಮಕ್ಳಿಗೆ. ಸೊ ಐ ನೀಡ್ ಎ ಬ್ರೇಕ್. ಸೊ ಸ್ವಲ್ಪ ಹೊಟ್ಟೆ ನೋವು ಇದ್ದ ಕಾರಣ, ಸೊ ಚಿಕ್ಕಮಗಳೂರು ನಮ್ಮ ಹಾಸನಕ್ಕೆ ಇರೋ ಕಾರಣ ನಾವು ಮನೆಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಿ ಅದಾದ್ಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಖುಷಿ ಆಯ್ತು, 2 days ಚೆನ್ನಾಗಿ ಎಂಜಾಯ್ ಮಾಡಿದೆ. ಕೂಡ ಇರೋಣ ಅನ್ಕೊಂಡಿದ್ದೆ, ನಾನು ಬರ್ಡೇಗೆ ಇರೋಣ ಅನ್ಕೊಂಡಿದ್ದೆ, ಬಟ್ ಇರೋಕ್ಕಾಗ್ತಾ ಇಲ್ಲ. ಹೋಗ್ತಾ ಇದ್ದೀವಿ ಮನೆಗೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ, ಅದೇನೋ ಹೇಳ್ತಾರಲ್ಲ, 1000 of memories with 30 clothes. ನಾವು ಮನೆಗೆ ವಾಪಸ್ ಹೋಗ್ತಾ ಇದೀವಿ ಅಂತ. ಸೊ ಆ ಥರ ಖುಷಿಯಿಂದ ಹ್ಯಾಪಿಯಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಇದೊಂದು ಸಮಸ್ಯೆಪ್ಪ, ತಿಂಗಳಾದ್ರೆ ಇಲ್ಲಾಂದ್ರೆ ಇನ್ನೊಂದು 2-3 days ಇರ್ತಾ ಇದ್ದಾರೆ. ಬಟ್ ಇಟ್ಸ್ ಓಕೆ, ಎಂಜಾಯ್ ಮಾಡಿದೆ ಸಿಕ್ಕಾಪಟ್ಟೆ. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಐ ಥಿಂಕ್ ಇವಾಗ ಹೋಗಿ ರೆಸ್ಟ್ ಮಾಡಿ ನಾನು ಬೆಳಗ್ಗೆ ರಿಟರ್ನ್ ಆಗ್ತೀವಿ ಬ್ಯಾಂಗ್ಳೂರ್ಗೆ ಅಂತ ಅನ್ಸುತ್ತೆ. ಚಿಕ್ಕಮಂಗ್ಳೂರಲ್ಲಿ ಅಣ್ಣ ಬರ್ತಡೇನ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಪ್ರಾಬ್ಲಮಿಂದ ಸೀದಾ ಊರಿಗೆ ಬಂದುಬಿಟ್ಟು ಇಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇವಾಗ ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಪಾರ್ಸಲ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಸುಮ್ಮನೆ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಮನೆಗೆ. ಇವಾಗ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಕೇಕ್ನ. ಎಲ್ಲೂ ಚೆನ್ನಾಗಿರೋ ಸಿಗ್ತಿರ್ಲಿಲ್ಲ, ಇರೋದ್ರಲ್ಲಿ ಇದೊಂದು ಬೆಟರ್ ಅನ್ನಿಸ್ತು ತೊಗೊಳೋದಕ್ಕೆ. ಸೊ ಇಲ್ಲೇ ತೊಗೊಂಡೆ ಕೇಕ್ನ. ಅವಳಿಗೇನು ಸರ್ಪ್ರೈಸ್ ಇಲ್ಲ, ಯಾಕೆಂದರೆ ಜೊತೆಲೇ ಇದ್ಲು, ಅವಳೇ ಇಟ್ಕೊಂಬಂದಿದ್ದು ಬೈಕಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಚಿಕ್ಕಮಂಗ್ಳೂರಲ್ಲಿ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿ ಇವಾಗ ಊರಿಗೆ ಬಂದಿದ್ದೀವಿ. ಊರಲ್ಲಿ ಕೇಕ್ ಕಟ್ ಮಾಡಿಸಿ ನಾಳೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋದು. ಅಮ್ಮ ಸ್ಪೂನ್ ಕೊಡು, ತಿಂತೀನಿ, ಹೆಂಗೈತೆ ನೋಡ್ತೀನಿ. ಈಗ ಕೂಡ ಕೇಕ್ ನಾನು ಇಷ್ಟು ಡಬ್ಬ ಥರ ಕಾಣಿಸ್ತಾ ಇದ್ದೀನಿ ಅಂದರೆ ಹುಷಾರಿಲ್ಲ, ಹೊಟ್ಟೆ ನಾವು. ನಾನು ಸುಮ್ಮನೆ ತಿಂತಾ ಇರದೆ. ನಮ್ದು ಒಳ್ಳೆ ಜೋಡಿ, ನಮ್ದು ಏನಿದ್ರು ತಿನ್ನೋ ಜೋಡಿ ನಮ್ದು.
ಒಳ್ಳೆ ಪಾರ್ಟ್ನರ್. ಖುಷಿ ತೋರ್ಸು. ಇಲ್ಲಿ ಚೆನ್ನಾಗಿ ಸುತ್ತೀವಿ, ಚೆನ್ನಾಗಿ ತಿಂತೀವಿ. ಮಲ್ಕೊಂಡು ಎದ್ಬಿಟ್ಟು ಅದಕ್ಕೆ ಕುಂಕುಮ ಅಲ್ಸೋಗ್ಬಿಟ್ಟೈತೆ ನೋಡಿ, ಒಳ್ಳೆ ಹೆಂಡತಿ, ಓಡಾಡಕ್ಕೆ ತಿನ್ನಕ್ಕೆ ಎಲ್ಲದಕ್ಕೂ ಜೊತೆಲಿ ಬಿಡ್ತಾಳೆ. ಹುಷಾರಿಲ್ಲ ಅಂದ್ರೂ ಬತ್ತಿನ ಜೊತೆಲಿ ನೋಡಿ ಎಷ್ಟು. ಆಮೇಲೆ ಕೇಕ್ ಕಟ್ ಮಾಡಿಸ್ತೀನಿ. ಸದ್ಯಕ್ಕೆ ಇವಾಗ ಹಿಂಗೆ ಇರಲಿ. ಟೇಸ್ಟ್ ನೋಡ್ಲಾ ಹಾಕೊಂಡು ಬೇಡ ಕಣೋ. ಉಳ್ದು ಅಂತ ಅಲ್ಲೇ ತಿನ್ಬಿಡ್ತಾಳೆ.